ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ, ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 17. ಅಲ್ಲಿ ವಚನ ದೇವರ ವಾಕ್ಯ ಏನು ಹೇಳ್ತದಂದರೆ, ಯೇಸು ದುಷ್ಟರೊಂದಿಗೆ ಊಟ ಮಾಡಿ ಕುಡಿತಾ ಇದ್ದಾನೆ, ಊಟ ಮಾಡಿ ನೀರು ಕುಳಿತಿದ್ದಾರೆ ಅಂಥೇಳಿ ಹೇಳಿದಾಗ ಶಾಸ್ತ್ರಿಗಳು ಆಕ್ಷೇಪಣೆ ಮಾಡ್ತಾರೆ. ಯಾಕೆ ಆಕ್ಷೇಪಣೆ ಮಾಡ್ತಾರೆ, ಏನು ಕಾರಣ, ಅದ್ರ ಕುರಿತು ಹೇಳ್ತಾ ಇದ್ದೀನಿ. ಏನಂತಂದರೆ, ಹೀಗೆ ಒಂದಾನೊಂದು ಸಲ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿರುವಾಗ ಸಮುದ್ರದ ತೀರದಲ್ಲಿ ಕುಳಿತು ಎಲ್ಲರನ್ನು ಉಪದೇಶ ಮಾಡ್ತಾಯಿದ್ದು, ದೇವರ ವಾಕ್ಯವನ್ನು ಹೇಳ್ತಾ ಇದ್ದ ಸಮಯದಲ್ಲಿ ಸುಮಾರು ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಬಂದ ಸಮಯದಲ್ಲಿ ಎಲ್ಲರಿಗೆ ತನ್ನ ವಾಕ್ಯವನ್ನು ಸಾರಿ ಅವ್ರಿಗೆ ಸ್ವಸ್ಥ ಮಾಡೋರಿಗೆ ಸ್ವಸ್ಥಪಡಿಸಿ, ಯಾರು ಆತ್ಮಿಕವಾಗಿ ರಕ್ಷಣೆ ಹೊಂದುತ್ತಾರೋ ಅವರನ್ನು ರಕ್ಷಣೆ ಕೊಟ್ಟು ಈ ರೀತಿಯಲ್ಲಿ ಮಾಡ್ತಾ ಇರೋಂಥ ಸಮಯದಲ್ಲಿ ಅಲ್ಲಿ ಒಬ್ಬ ಅಲ್ಫಾಯನ ಮಗ ಲೇವಿಯವನು ಅವರಿಗೆ ಕಾಣಿಸ್ತಾನೆ. ಕಂಡು ಕೂಡಲೇ ಆತನಿಗೆ ಕರಿತಾನೆ, ಏ ಲೇವಿಯೇ, ನನ್ನ ಹಿಂದೆ ಬಾ, ಹಿಂಬಾಲಿಸು ನನಗೆ ಅಂತ ಹೇಳಿದಾಗ, ಸರಿಯಪ್ಪ ನಾನು ಬರ್ತೀನಿ ಅಂತೇಳಿ ದೇವ್ರ ಹಿಂದೆನೇ ಹಿಂಬಾಲಿಸ್ತಾ ಹೋಗ್ತಾರೆ. ಹಾಗೆ ಆ ಕಡೆಗೆ ಅವನೇನು ಮಾಡ್ತಾನೆ, ಲೇವಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಸುಂಕದವನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಎಲ್ಲ ಮನೆಯಲ್ಲಿ ಮತ್ತೆ ತಿರುಗಿ ಎಲ್ಲರ ಜೊತೆಗೆ ಅವರಿಗೂ ದೇವ್ರ ವಾಕ್ಯನ ಹೇಳಿದಾಗ ಅವ್ರ ಕುಟುಂಬವೆಲ್ಲ ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪಪಟ್ಟು ದೇವರಿಗೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು, ಹಾಗೂ ಈತನೇನು ಮಾಡ್ದನು ಅಂದರೆ, ಸುಂಕದವನು ಆತನೇ ಅವರಿಗೆ ಹೇಳ್ತಾರೆ ಏನಂತ ಅಂದರೆ, ಅಪ್ಪ ನಮ್ಮ ತಪ್ಪುಗಳೆಲ್ಲ ಕ್ಷಮಿಸು, ನಾನು ಯಾರ ಹತ್ರ ಸುಂಕದಾಗ ತೊಗೊಳ್ಳುವಾಗ 1ಕ್ಕೆ 2ರಷ್ಟು ತೊಗೊಂಡು 4ರಷ್ಟು ವಾಪಸ್ ಕೊಡ್ತೀನಿ ಅಂಥೇಳಿ ಕಾರ್ಯರೂಪದಾಗೆ ಮಾಡ್ತೀನಿ ಅಂತ ಒಪ್ಕೊತಾನೆ. ಅವರ ಮನೆಯವರೆಲ್ಲರಿಗೆ ಬಾಪ್ತಿಸ್ಮ ಕೊಟ್ಟು ಕಡೆಯಕರಿಗೆ ಮತ್ತು ಅವ್ರು ಬರುತ್ತಿರೋ ಸಮಯದಲ್ಲಿ ಅವಾಗ ಸುಂಕದವನು ಹೇಳ್ತಾನೆ, ಎಲ್ಲರಿಗೆ ಸಲುವಾಗಿ ಅಡುಗೆ ಮಾಡಿ ಊಟ ಮಾಡಿ ಹೋಗ್ರಿ ಅಂತಂದಾಗ ಎಲ್ಲರೂ ಕುಳಿತು ಊಟ ಮಾಡ್ತಾ ಇರ್ತಾರೆ. ಪಾಪಿಗಳು, ಸುಂಕದವರು ಹಾಗೂ ಶಿಷ್ಯರು, ಕರ್ತನಾದ ಯೇಸು ಕ್ರಿಸ್ತನು. ಅಂಥ ಸಮಯದಲ್ಲಿ ಶಾಸ್ತ್ರಿಗಳು ಫರಿಸಾಯರು ಬಂದು ಶಿಷ್ಯರಿಗೆ ಅಂತಾರೆ, ಅಯ್ಯೋ ಏನು ಶಿಷ್ಯರೇ, ನಿನ್ನ ಯೇಸು ಯಾಕೆ ಪಾಪಿಗಳ ಜೊತೆ ಕುಳಿತು ಊಟ ಮಾಡುತ್ತಾ ಕುಡಿತಾ ಇದ್ದಾನಲ್ಲ, ಏನು ಹೀಗೆ ಅಂತ ಹೇಳಿದಾಗ ಅದನ್ನು ಯೇಸು ಕೇಳೇನು ಹೇಳ್ತಾರೆ ನೋಡಿ, ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಿದ್ದಾನೆ, ನೀತಿವಂತರಲ್ಲ. ಅಂದರೆ ಅರ್ಥ ಏನಂದರೆ, ಯಾರು ಕಾಯಿಲೆ ಇರ್ತಾರ ಅಂಥವರಿಗೆ ಡಾಕ್ಟರ್ ಬೇಕು, ವೈದ್ಯರು ಬೇಕು. ಕಾಯಿಲೆ ಇಲ್ಲದವರಿಗೆ ವೈದ್ಯರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನೀತಿವಂತರನ್ನು ಕರೆಯಲು ಬಂದಿಲ್ಲ, ನಾನು ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನಗೆ ನನ್ನ ತಂದೆಯಾದ ದೇವರು ಅದಕ್ಕಾಗಿಯೇ ಭೂಲೋಕಕ್ಕೆ ಕಳಿಸಿದ್ದಾನೆ, ಅದಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ತಾನೆ. ಆವಾಗ ಅವರೆಲ್ಲರಿಗೆ ಸುಮ್ಮನಾಗ್ಬಿಡ್ತಾರೆ. ದೇವರು ವಾಕ್ಯ ಏನಂತಂದರೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ ತನ್ನ ಶಿಷ್ಯರಿಗಾದರೂ, ನೋಡಿ ಹೋಗಿರಿ, ಲೋಕದ ಎಲ್ಲ ಕಡೆ ಅಂದರೆ 4 ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕುಗಳಲ್ಲಿ ಹೋಗಿ ನನ್ನ ಸುಸಮಾಚಾರವನ್ನು ತಿಳಿಸಿರಿ. ಯಾರಿಗೆ ಗುರುತಿಲ್ಲ ಅಂಥವರಿಗೆ, ಅನ್ಯ ಜನರಿಗೆ, ಗುರುತಿದ್ದವ್ರನ್ನೂ ಕೆಲವರು ಏನು ಮಾಡ್ತಾರೆ, ಬರೀ ನ್ಯಾಯಮಿಕ ಮಾತ್ರ ಅಂದರೆ ಹೆಸರಿಗೆ ಮಾತ್ರ ಆಲಯಕ್ಕೆ ಹೋಗ್ತಾರೆ ಬರ್ತಾರೆ, ಆದರೆ ನಿಜವಾಗಿ ದೇವರು ಏನು ಅಂತ ಕಂಡುಕೊಳ್ಳೋರು ಇರಲ್ಲ. ಆ ರೀತಿ ನಿಜವಾಗಿ ದೇವರು ಏನು, ಹೇಗೆ, ಯಾಕೆ ನಾವು ನಂಬಬೇಕು, ಕಾರಣ ಏನಂತ ಕೂಡ ತಿಳಿಸಬೇಕು. ಯಾಕೆ ಅಂದರೆ ದೇವರು ನಮ್ಮೆಲ್ಲರ ಸಲುವಾಗಿ, ನಮ್ಮ ಪಾಪಗಳ ಸಲುವಾಗಿ ಆತನ ಶಿಲ್ಬೆ ಮೇಲೆ ಪ್ರಾಣವನ್ನು ಕೊಟ್ಟು ತಿರುಗಿ ಜೀವಿತನಾಗಿ ಬಂದಿದ್ದಾನೆ. ಅದಕ್ಕಾಗಿ ನಮ್ಮ ತಪ್ಪುಗಳನ್ನಕ್ಕೋಸ್ಕರ ನಮ್ಮನ್ನು ಕ್ಷಮಿಸಿ ಪರಲೋಕಕ್ಕೆ ಮಾರ್ಗಕ್ಕೆ ಹೋಗ್ಲಿಕ್ಕೆ ದಾರಿ ಮಾಡಿದ್ದಾರೆ. ಈ ವಿಷಯ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಈ ರೀತಿ ತಿಳಿಸಿ ದೇವರ ಕಡೆಗೆ ತಿರುಗಿಸಿಕೊಳ್ಳಿರಿ. ಅವರ ಆತ್ಮಗಳು ದೇವರ ಕಡೆ ತಿರುಗಿದಾಗ ದೇವರಿಗೆ ಅದನ್ನು ನೋಡಿ ಸಂತೋಷ ಪಡ್ತಾರೆ. ಅದಕ್ಕಾಗಿ ದೇವರು ಹೇಳ್ತಾರೆ ನೋಡಿ, ಎಲ್ಲರೂ ಇದೇ ರೀತಿ ಏನು ಎಕ್ಸಾಂಪಲ್ ಏನಂದರೆ, ಒಂದು ದೀಪವನ್ನು ಹಚ್ಚಿ ಕೊಳದೊಳಗೂ ಇಡೋದಿಲ್ಲ, ಮಂಚದ ತೆಳಗೂ ಇಡೋದಿಲ್ಲ, ದೀಪದ ಸ್ತಂಭದ ಮೇಲೆ ಇಟ್ಟಾಗೆ ಮನೆಯಲ್ಲಿ ಬರೋರೆಲ್ಲರಿಗೆ ಬೆಳಕು ಸಿಗ್ತದೆ. ಅದೇ ಪ್ರಕಾರ ದೇವರ ವಾಕ್ಯ ಕೂಡ ಎಲ್ಲರಿಗೆ ಬೆಳಕು ಇದ್ದಂತೆ ಸಾರಿರಿ ಅಂತೇಳಿ ಹೇಳಿದಾಗ ಪ್ರತಿಯೊಬ್ಬರು, ಎಲ್ಲ ಸೇವಕರಾಗಲಿ ನಾವಾಗಲಿ ಪ್ರಯತ್ನ ಪಡೋದು ಅದಕ್ಕೆ. ಯಾಕಂದರೆ ದೇವರ ರಾಜ್ಯವು ಸಮೀಪವಾಗಿದೆ. ಇವತ್ತು ನಾಳೆ ಯಾವಾಗೋ ಬರ್ತಾರೋ ಗೊತ್ತಿಲ್ಲ, ಆದರೆ ಸಮೀಪವಾಗಿದೆ. ಯಾಕಂದರೆ ಭೂಕಂಪಗಳು ಆಗುತ್ತವೆ ಹಾಗೂ ಯುದ್ಧಗಳು ನಡೀತವೆ ಅಂತ ಹೇಳಿದೆ ವಾಕ್ಯದಲ್ಲಿ, ಅದೇ ಪ್ರಕಾರ ನಡೀತಾ ಇದೆ. ಅದಕ್ಕಾಗಿ ನಾವು ಎಚ್ಚರಿಕೆಯಿಂದ ದೇವರ ವಾಕ್ಯವನ್ನು ಚೆನ್ನಾಗಿ ಕೇಳಿ ಮನನ ಮಾಡಿಕೊಂಡು ಅದನ್ನು ತಿಳ್ಕೊಂಡು ನಿತ್ಯ ಮಾರ್ಗದಲ್ಲಿ ಹೋಗಲು ಸಿದ್ಧರಾಗಿರು ಅಂತೇಳಿ ಇವತ್ತಿನ ವಾಕ್ಯ ಇರ್ತದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ, ಇವತ್ತಿನ ವಾಕ್ಯದಂತೆ ನಾವು ಹಾಗೂ ಕೇಳೋರೆಲ್ಲರೂ ನಿನ್ನ ಸಿದ್ಧವಾಗಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಿನ್ನ ಕೃಪೆಯನ್ನು ನೀಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್.